ಬಿಗ್ ಬಾಸ್ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗಿದು 4 ತಿಂಗಳಷ್ಟೇ ಆಗಿದೆ. ಇದೀಗ ಕಲರ್ಸ್ ಕನ್ನಡ ವಾಹಿನಿ ವೀಕ್ಷಕರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಬಗ್ಗೆ ಬಿಗ್ ಅಪ್ಡೇಟ್ ಕೊಟ್ಟಿದೆ. ಸೀಸನ್ 13ರ ಪ್ರೋಮೋ ರಿಲೀಸ್ ಆಗಿದೆ. ಅಷ್ಟಕ್ಕೂ ಬಿಗ್ ಬಾಸ್ ಕನ್ನಡ ಸೀಸನ್ 13 ಯಾವಾಗ ಶುರುವಾಗುತ್ತೆ, ಪ್ರೋಮೋದಲ್ಲಿ ಏನಿದೆ, ಈ ಬಾರಿ ಯಾರೆಲ್ಲ ಸ್ಪರ್ಧಿಗಳಾಗಿ ಬರ್ಬೋದು ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮೊನ್ನೆಯಷ್ಟೇ ಮುಗಿದಂತೆ ಭಾಸವಾಗ್ತಿದೆ. ಸೀಸನ್ 12ರ ಸ್ಪರ್ಧಿಗಳ ಹವಾ ಇನ್ನೂ ಕಡಿಮೆಯಾಗಿಲ್ಲ. ವೀಕ್ಷಕರು ಕೂಡ ಆ ಸೀಸನ್ನ ಗುಂಗಿನಿಂದ ಹೊರಬಂದಿಲ್ಲ. ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ 13 ಶುರುವಾಗ್ತಿದೆ. ಇದೀಗ ಕಲರ್ಸ್ ಕನ್ನಡ ವಾಹಿನಿ ಸೀಸನ್ 13ರ ಪ್ರೋಮೋ ರಿಲೀಸ್ ಮಾಡಿ ವೀಕ್ಷಕರಿಗೆ ಸರ್ಪ್ರೈಸ್ ನೀಡಿದೆ. ಈ ಬಾರಿ ಅತಿ ದೊಡ್ಡ ರಿಯಾಲಿಟಿ ಶೋ ಬೇಗನೆ ಶುರುವಾಗ್ತಾ ಇದೆ. ವಿವಾದ ಹಾಗೂ ಮನರಂಜನೆಗಳ ಗೂಡಾಗಿರುವ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಅದರದ್ದೇ ಆದ ಫ್ಯಾನ್ ಫಾಲೋವಿಂಗ್ ಇದೆ. ಬಿಗ್ ಬಾಸ್ ಶುರುವಾಯ್ತು ಅಂದ್ರೆ ವೀಕ್ಷಕರು ಕೂಡ ಟಿವಿ ಮುಂದೆ ಕೂರ್ತಾರೆ. TRP ಕೂಡ ಚೆನ್ನಾಗೇ ಬರುತ್ತೆ. ಹೀಗಾಗಿ ಕಲರ್ಸ್ ಕನ್ನಡ ವಾಹಿನಿ ಈ ಬಾರಿ ಬೇಗನೆ ಶೋ ಶುರು ಮಾಡ್ತಿದೆ. ಸಾಮಾನ್ಯವಾಗಿ ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ ಆರಂಭ ಆಗ್ತಿದ್ದ ಶೋ ನಿರೀಕ್ಷೆಗೂ ಮೊದಲೇ ಶುರುವಾಗ್ತಿದೆ. ನಿನ್ನೆ ಸೀಸನ್ 13ರ ಲೋಗೋ ರಿವೀಲ್ ಮಾಡಲಾಗಿದೆ. ಈ ಪ್ರೋಮೋದಲ್ಲಿ ಈ ವರ್ಷ ಬೇಗ ಶುರುವಾಗ್ತಿದೆ ಕನ್ನಡಿಗರ ಹಬ್ಬ ಎಂಬ ಕ್ಯಾಪ್ಷನ್ ನೀಡಲಾಗಿದೆ. ಈ ಬಾರಿಯ ಲೋಗೋದಲ್ಲಿ ಗೋಲ್ಡನ್ ಪ್ರತಿಮೆಗಳು ನಡೆದುಕೊಂಡು ಬರುವಂತೆ ತೋರಿಸಲಾಗಿದೆ. ಬಳಿಕ ಕಣ್ಣು ಮೂಡುವಂತೆ ಮಾಡಿ ಅದರ ಮೇಲೆ ಸೀಸನ್ 13 ಎಂದು ಬರೆಯಲಾಗಿದೆ. ಇದೀಗ ಈ ಸೀಸನ್ನ ಥೀಮ್ ಏನು ಅನ್ನೋದು ಕೂಡ ಕ್ಯೂರಿಯಾಸಿಟಿ ಮೂಡಿಸಿದೆ. ಈ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಕಾಣಿಸದೆ ಹೋದ್ರೂ ಗೋಲ್ಡನ್ ಥೀಮ್ ನಲ್ಲೇ ಲೋಗೋ ಡಿಸೈನ್ ಮಾಡಲಾಗಿದೆ. ಹೀಗಾಗಿ ಬಿಗ್ ಬಾಸ್ 13ಕ್ಕೂ ಚಿನ್ನದ ಬಣ್ಣಕ್ಕೂ ಏನೋ ಲಿಂಕ್ ಇದೆ ಅಂತ ವೀಕ್ಷಕರು ಗೆಸ್ ಮಾಡ್ತಾ ಇದ್ದಾರೆ. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 13 ಯಾವಾಗ ಆರಂಭವಾಗುತ್ತೆ, ಯಾರೆಲ್ಲ ಸ್ಪರ್ಧಿಗಳಾಗಿ ಈ ಸೀಸನ್ ನಲ್ಲಿ ಕಾಣಿಸಿಕೊಳ್ಬಹುದು ಅನ್ನೋ ಕ್ಯೂರಿಯಾಸಿಟಿ ವೀಕ್ಷಕರಲ್ಲಿ ಮೂಡಿದೆ. ಸಾಮಾನ್ಯವಾಗಿ ಬಿಗ್ ಬಾಸ್ ಕನ್ನಡ ಸೆಪ್ಟೆಂಬರ್ ಕೊನೆಯಲ್ಲಿ ಆರಂಭ ಆಗುತ್ತೆ. ಸೀಸನ್ 12 ಕೂಡ 2025ರ ಸೆಪ್ಟೆಂಬರ್ 28ರಂದು ಆರಂಭಗೊಂಡಿತ್ತು. ಆದ್ರೆ ಈ ಬಾರಿ ಅದಕ್ಕೂ ಮುನ್ನ ಬರೋದು ಕನ್ಫರ್ಮ್ ಆಗಿದೆ. ಮೊದಲ ಪ್ರೋಮೋ ರಿಲೀಸ್ ಆಗಿದೆ ಅಂದ್ಮೇಲೆ ಜುಲೈ ಎಂಡ್ ಅಥವಾ ಆಗಸ್ಟ್ ತಿಂಗಳ ಆರಂಭದಲ್ಲಿ ಈ ಸೀಸನ್ ಆರಂಭವಾಗಬಹುದು. ಇಲ್ಲಾಂದ್ರೆ ಇದಕ್ಕೂ ಮುನ್ನ ಆರಂಭವಾಗಬಹುದು. ಆದ್ರೆ ಕಲರ್ಸ್ ಕನ್ನಡ ವಾಹಿನಿ ಈ ರಿಯಾಲಿಟಿ ಶೋ ಆರಂಭದ ದಿನವನ್ನ ಇನ್ನು ಗೌಪ್ಯವಾಗೇ ಇಟ್ಟಿದೆ. ಇನ್ನು ಯಾರೆಲ್ಲ ಸ್ಪರ್ಧಿಗಳಾಗಿ ಬರ್ಬೋದು ಅನ್ನೋ ಕ್ಲೂ ಕೂಡ ಇಲ್ಲ. ಕಳೆದ ಬಾರಿಯಂತೆ ಈ ಬಾರಿ ಕೂಡ ಕಾಮನ್ ಪೀಪಲ್ ಹಾಗೆ ಸೆಲೆಬ್ರಿಟಿಗಳು ಈ ಶೋನಲ್ಲಿ ಸ್ಪರ್ಧಿಸಬಹುದು. ಸೊ ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಮ ಪ್ರಕಾರ ಯಾರೆಲ್ಲ ಸ್ಪರ್ಧಿಗಳಾಗಿ ಈ ಸೀಸನ್ ಅಲ್ಲಿ ಭಾಗವಹಿಸಬೇಕು ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.